ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾದರು. ಆ ನಂತರದಲ್ಲಿ ಈಗ ಆ ಸ್ಥಾನಕ್ಕೆ ನಡೀತಾ ಇರುವಂಥ ಚುನಾವಣೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಮಾಡಿದೆ. ಕಾರಣ ಏನಪ್ಪ ಅಂತಂದರೆ, ಈ ಬಜೆಟ್ನಲ್ಲಿ ದಾವಣಗೆರೆಗೆ ಬರೋಬ್ಬರಿ 100 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ. ಈ ವಿಚಾರ ಈಗ ಸಾಕಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ವಿಪಕ್ಷಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಡು ಬನ್ನಿ. ದಿವಂಗತ ಶಾಮನೂರು ಕ್ಷೇತ್ರಕ್ಕೆ ಭರ್ಜರಿ ಕೊಡುಗೆ. ಸಿಎಂ ಸಿದ್ದು ಚುನಾವಣಾ ಗಿಮಿಕ್ ಎಂದ ವಿಪಕ್ಷಗಳು. ಸಿಎಂ ಸಿದ್ದರಾಮಯ್ಯ 17ನೇ ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಆದರೆ ದಾವಣಗೆರೆ ಜಿಲ್ಲೆ ಬೇಡಿಕೆಗಳು ಹುಸಿಯಾಗಿವೆ. ಆದರೆ ದಾವಣಗೆರೆ ದಕ್ಷಿಣಕ್ಕೆ ಮಾತ್ರ ಬಜೆಟ್ನಲ್ಲಿ ಬಂಪರ್ ಕೊಡುಗೆ ಸಿಕ್ಕಿದೆ. ಸಿದ್ದರಾಮಯ್ಯ ಕೊಟ್ಟ 100 ಕೋಟಿಗೆ ಬೆಣ್ಣೆ ನಗರಿ ಶಾಕ್ ಆಗಿದೆ. ಇಷ್ಟು ದಿನ ಬಾರದ ಅನುದಾನ ಒಂದೇ ಬಜೆಟ್ನಲ್ಲಿ ಬಂದಿದ್ದಾದರೂ ಯಾಕೆ ಅನ್ನೋ ಚರ್ಚೆಗಳು ಈಗ ಜೋರಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಲಿಂಗೈಕ್ಯವಾದ ಹಿನ್ನೆಲೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಕ್ಷೇತ್ರ ಉಳಿಸಿಕೊಳ್ಳೋ ಇರಾದೆಯಲ್ಲಿದೆ ಕಾಂಗ್ರೆಸ್. ಚುನಾವಣಾ ವೇಳಾಪಟ್ಟಿ ಹೊರಬೀಳುವ ಮುನ್ನವೇ ಬಜೆಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನಿರೀಕ್ಷಿತ ಕೊಡುಗೆ ನೀಡಿದೆ. ಹಿಂದುಳಿದಿರುವಂತಹ ಈ ಕ್ಷೇತ್ರಕ್ಕೆ ಉಪಚುನಾವಣೆಯ ನೆಪದಲ್ಲಿ ಶುಕ್ರದಶೆ ಒಲಿದು ಬಂದಿದೆ. ವಿಧಾನಸಭಾ ಕ್ಷೇತ್ರವೊಂದರ ಅಭಿವೃದ್ಧಿಗೆ ಬಜೆಟ್ನಲ್ಲಿ ವಿಶೇಷ ಅನುದಾನ ಮೀಸಲಿಡುವುದು ಅಪರೂಪ. ಇದಕ್ಕೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯನಡೆಗೆ ಅಚ್ಚರಿಗೊಂಡಿದ್ದಾರೆ. ಉಪಚುನಾವಣೆ ಗಿಮಿಕ್ ಅಂತ ಕಿಡಿಕಾರಿದ್ದಾರೆ. ಚುನಾವಣೆ ಗಿಮಿಕ್ ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ. ಕಳೆದ 30 ವರ್ಷದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ತುಳಿತಕ್ಕೊಳಗಾಗಿದೆ. ಇವರ ಎಲ್ಲ ನಾಟಕಗಳನ್ನು ಈಗಾಗಲೇ ಜನ ನೋಡಿ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಇದು ಚುನಾವಣೆಗೋಸ್ಕರ ವಿಶೇಷ ಅನುದಾನ ಅಂತಕ್ಕಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಾಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆ ಯಾರೇ ನಿಲ್ಲಿಸಿದ್ರು ಅವ್ರ ಫ್ಯಾಮಿಲಿಯಿಂದನೇ ಅವರೇ ನಿಂತ್ಕೊಂಡು ಕೊನೆ ಮಲ್ಲಿಕಾರ್ಜುನ ರಾಜೀನಾಮೆ ಕೊಟ್ಟು ಅವರೇ ಬಂದು ನಿಂತ್ಕೊಂಡ್ರು ಈ ಸತಿ ಸೋಲೋದು ಗ್ಯಾರಂಟಿ 100ಕ್ಕೆ. 2008ರಲ್ಲಿ ಅಸ್ತಿತ್ವಕ್ಕೆ ಬಂದ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ ಶಾಮನೂರು ಶಿವಶಂಕರಪ್ಪ ನಿರಂತರವಾಗಿ 4 ಬಾರಿ ಪ್ರತಿನಿಧಿಸಿದ್ದಾರೆ. ದಾವಣಗೆರೆ ನಗರದ ಹಳೆಯ ಭಾಗವನ್ನು ಹೆಚ್ಚಾಗಿ ಒಳಗೊಂಡಿರುವಂತಹ ಈ ಕ್ಷೇತ್ರದಲ್ಲಿ ಚರಂಡಿ, ಕುಡಿಯುವ ನೀರು, ರಸ್ತೆ, ಸಾರಿಗೆ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ಕೂಡ ಇದೆ. ಇನ್ನು ಸ್ಮಾರ್ಟ್ ಸಿಟಿಯಿಂದ ಹಳೆಯ ಭಾಗದಲ್ಲಿ ತಕ್ಕ ಮಟ್ಟಿಗೆ ಕೆಲಸ ಆಗಿವೆ. ಅದನ್ನು ಬಿಟ್ಟರೆ ವಿಶೇಷ ಅನುದಾನ ಇದುವರೆಗೂ ಹೆಚ್ಚಾಗಿ ಬಂದಿರಲಿಲ್ಲ. ಈ ಅನುದಾನ ನೀಡುವ ಮೂಲಕ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಈ ಹಿಂದೆ ನಡೆದಿಲ್ಲ ಅನ್ನೋದನ್ನ ಸರ್ಕಾರ ಒಪ್ಪಿಕೊಂಡಂತೆ ಆಯಿತು. ಇದೊಂದು ಚುನಾವಣಾ ಗಿಮಿಕ್. ಕಾರ್ಯಕರ್ತರಿಗೆ ಗುತ್ತಿಗೆ ನೀಡಿ ಹಣ ಗಳಿಸುವ ಉದ್ದೇಶ ಹೊಂದಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಶಿವಶಂಕರಪ್ಪನವರು ಭಾಳಷ್ಟು ವರ್ಷಗಳಿಂದ MLA ಆಗಿದ್ದರೂ ಕೂಡ ಅವರ ಕ್ಷೇತ್ರ ಅವರೇನು ವಾಸಿಸ್ತಕ್ಕಂಥ ಪ್ರದೇಶದ ಅಭಿವೃದ್ಧಿಗೆ ಕಿಂಚಿತ್ತೂ ಏನೂ ಮಾಡಿಲ್ಲ. ಕೇವಲ ಅವ್ರ ಮನೆ ಇರ್ತಕ್ಕಂಥ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿದೆ ವಿನ ಬಡವರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿಲ್ಲ. ಈಗ ಹಾಕಿರ್ತಕ್ಕಂಥ ಚುನಾವಣಾ 100 ಕೋಟಿ ರೂಪಾಯಿನ ಕಾರ್ಯಕರ್ತರಿಗೆ ಕೆಲಸ ಮಾಡೋದಕ್ಕೋಸ್ಕರ ಒಂದೊಂದು ಕೋಟಿ ಒಬ್ಬೊಬ್ಬರಿಗೆ ಅನ್ನೋ ಲೆಕ್ಕಾಚಾರದ ಮೇಲೆ ಕೆಲಸ ಮಾಡಿಸ್ತಾರೆ ವಿನ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿಸಲ್ಲ. ಮಧ್ಯ ಕರ್ನಾಟಕ ಕೇಂದ್ರ ಬಿಂದು ದಾವಣಗೆರೆಗೆ ITBT ಪಾರ್ಕ್, ಕೈಗಾರಿಕಾ ಕಾರಿಡಾರ್, ಬೈರನಪಾದ ಯೋಜನೆ ಅನುಷ್ಠಾನ, ವಿಮಾನ ನಿಲ್ದಾಣಕ್ಕೆ ಜಾಗ ಸೇರಿ ಹಲವು ಬೇಡಿಕೆಗಳು ಇದ್ದುವು. ಆದರೆ ಇದೆಲ್ಲದನ್ನ ಬದಿಗೆ ಸರಿಸಿ ಚುನಾವಣೆಗೋಸ್ಕರ 100 ಕೋಟಿ ಅನುದಾನ ಘೋಷಣೆ ಮಾಡಲಾಗಿದೆ ಅಂತ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾದರು. ಆ ನಂತರದಲ್ಲಿ ಈಗ ಆ ಸ್ಥಾನಕ್ಕೆ ನಡೀತಾ ಇರುವಂಥ ಚುನಾವಣೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಮಾಡಿದೆ. ಕಾರಣ ಏನಪ್ಪ ಅಂತಂದರೆ, ಈ ಬಜೆಟ್ನಲ್ಲಿ ದಾವಣಗೆರೆಗೆ ಬರೋಬ್ಬರಿ 100 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ. ಈ ವಿಚಾರ ಈಗ ಸಾಕಷ್ಟು ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ವಿಪಕ್ಷಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಡು ಬನ್ನಿ. ದಿವಂಗತ ಶಾಮನೂರು ಕ್ಷೇತ್ರಕ್ಕೆ ಭರ್ಜರಿ ಕೊಡುಗೆ. ಸಿಎಂ ಸಿದ್ದು ಚುನಾವಣಾ ಗಿಮಿಕ್ ಎಂದ ವಿಪಕ್ಷಗಳು.
ಸಿಎಂ ಸಿದ್ದರಾಮಯ್ಯ 17ನೇ ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಆದರೆ ದಾವಣಗೆರೆ ಜಿಲ್ಲೆ ಬೇಡಿಕೆಗಳು ಹುಸಿಯಾಗಿವೆ. ಆದರೆ ದಾವಣಗೆರೆ ದಕ್ಷಿಣಕ್ಕೆ ಮಾತ್ರ ಬಜೆಟ್ನಲ್ಲಿ ಬಂಪರ್ ಕೊಡುಗೆ ಸಿಕ್ಕಿದೆ. ಸಿದ್ದರಾಮಯ್ಯ ಕೊಟ್ಟ 100 ಕೋಟಿಗೆ ಬೆಣ್ಣೆ ನಗರಿ ಶಾಕ್ ಆಗಿದೆ. ಇಷ್ಟು ದಿನ ಬಾರದ ಅನುದಾನ ಒಂದೇ ಬಜೆಟ್ನಲ್ಲಿ ಬಂದಿದ್ದಾದರೂ ಯಾಕೆ ಅನ್ನೋ ಚರ್ಚೆಗಳು ಈಗ ಜೋರಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಲಿಂಗೈಕ್ಯವಾದ ಹಿನ್ನೆಲೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆ ಆಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಕ್ಷೇತ್ರ ಉಳಿಸಿಕೊಳ್ಳೋ ಇರಾದೆಯಲ್ಲಿದೆ ಕಾಂಗ್ರೆಸ್. ಚುನಾವಣಾ ವೇಳಾಪಟ್ಟಿ ಹೊರಬೀಳುವ ಮುನ್ನವೇ ಬಜೆಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನಿರೀಕ್ಷಿತ ಕೊಡುಗೆ ನೀಡಿದೆ. ಹಿಂದುಳಿದಿರುವಂತಹ ಈ ಕ್ಷೇತ್ರಕ್ಕೆ ಉಪಚುನಾವಣೆಯ ನೆಪದಲ್ಲಿ ಶುಕ್ರದಶೆ ಒಲಿದು ಬಂದಿದೆ. ವಿಧಾನಸಭಾ ಕ್ಷೇತ್ರವೊಂದರ ಅಭಿವೃದ್ಧಿಗೆ ಬಜೆಟ್ನಲ್ಲಿ ವಿಶೇಷ ಅನುದಾನ ಮೀಸಲಿಡುವುದು ಅಪರೂಪ. ಇದಕ್ಕೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ನಡೆಗೆ ಅಚ್ಚರಿಗೊಂಡಿದ್ದಾರೆ. ಉಪಚುನಾವಣೆ ಗಿಮಿಕ್ ಅಂತ ಕಿಡಿಕಾರಿದ್ದಾರೆ. ಚುನಾವಣೆ ಗಿಮಿಕ್ ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ. ಕಳೆದ 30 ವರ್ಷದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ತುಳಿತಕ್ಕೊಳಗಾಗಿದೆ. ಇವರ ಎಲ್ಲ ನಾಟಕಗಳನ್ನು ಈಗಾಗಲೇ ಜನ ನೋಡಿ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಇದು ಚುನಾವಣೆಗೋಸ್ಕರ ವಿಶೇಷ ಅನುದಾನ ಅಂತಕ್ಕಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ. ಹಾಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆ ಯಾರೇ ನಿಲ್ಲಿಸಿದ್ರು ಅವ್ರ ಫ್ಯಾಮಿಲಿಯಿಂದನೇ ಅವರೇ ನಿಂತ್ಕೊಂಡು ಕೊನೆ ಮಲ್ಲಿಕಾರ್ಜುನ ರಾಜೀನಾಮೆ ಕೊಟ್ಟು ಅವರೇ ಬಂದು ನಿಂತ್ಕೊಂಡ್ರು ಈ ಸತಿ ಸೋಲೋದು ಗ್ಯಾರಂಟಿ 100ಕ್ಕೆ 2008ರಲ್ಲಿ ಅಸ್ತಿತ್ವಕ್ಕೆ ಬಂದ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನ ಶಾಮನೂರು ಶಿವಶಂಕರಪ್ಪ ನಿರಂತರವಾಗಿ 4 ಬಾರಿ ಪ್ರತಿನಿಧಿಸಿದ್ದಾರೆ. ದಾವಣಗೆರೆ ನಗರದ ಹಳೆಯ ಭಾಗವನ್ನು ಹೆಚ್ಚಾಗಿ ಒಳಗೊಂಡಿರುವಂತಹ ಈ ಕ್ಷೇತ್ರದಲ್ಲಿ ಚರಂಡಿ, ಕುಡಿಯುವ ನೀರು, ರಸ್ತೆ, ಸಾರಿಗೆ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆ ಕೂಡ ಇದೆ. ಇನ್ನು ಸ್ಮಾರ್ಟ್ ಸಿಟಿಯಿಂದ ಹಳೆಯ ಭಾಗದಲ್ಲಿ ತಕ್ಕ ಮಟ್ಟಿಗೆ ಕೆಲಸ ಆಗಿವೆ. ಅದನ್ನು ಬಿಟ್ಟರೆ ವಿಶೇಷ ಅನುದಾನ ಇದುವರೆಗೂ ಹೆಚ್ಚಾಗಿ ಬಂದಿರಲಿಲ್ಲ. ಈ ಅನುದಾನ ನೀಡುವ ಮೂಲಕ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಈ ಹಿಂದೆ ನಡೆದಿಲ್ಲ ಅನ್ನೋದನ್ನ ಸರ್ಕಾರ ಒಪ್ಪಿಕೊಂಡಂತೆ ಆಯಿತು. ಇದೊಂದು ಚುನಾವಣಾ ಗಿಮಿಕ್. ಕಾರ್ಯಕರ್ತರಿಗೆ ಗುತ್ತಿಗೆ ನೀಡಿ ಹಣ ಗಳಿಸುವ ಉದ್ದೇಶ ಹೊಂದಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಶಿವಶಂಕರಪ್ಪನವರು ಭಾಳಷ್ಟು ವರ್ಷಗಳಿಂದ MLA ಆಗಿದ್ದರೂ ಕೂಡ ಅವರ ಕ್ಷೇತ್ರ ಅವರೇನು ವಾಸಿಸ್ತಕ್ಕಂಥ ಪ್ರದೇಶದ ಅಭಿವೃದ್ಧಿಗೆ ಕಿಂಚಿತ್ತೂ ಏನೂ ಮಾಡಿಲ್ಲ. ಕೇವಲ ಅವ್ರ ಮನೆ ಇರ್ತಕ್ಕಂಥ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿದೆ ವಿನ ಬಡವರು ಮತ್ತು ಹಿಂದುಳಿದವರು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿಲ್ಲ. ಈಗ ಹಾಕಿರ್ತಕ್ಕಂಥ ಚುನಾವಣಾ 100 ಕೋಟಿ ರೂಪಾಯಿನ ಕಾರ್ಯಕರ್ತರಿಗೆ ಕೆಲಸ ಮಾಡೋದಕ್ಕೋಸ್ಕರ ಒಂದೊಂದು ಕೋಟಿ ಒಬ್ಬೊಬ್ಬರಿಗೆ ಅನ್ನೋ ಲೆಕ್ಕಾಚಾರದ ಮೇಲೆ ಕೆಲಸ ಮಾಡಿಸ್ತಾರೆ ವಿನ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿಸಲ್ಲ. ಮಧ್ಯ ಕರ್ನಾಟಕ ಕೇಂದ್ರ ಬಿಂದು ದಾವಣಗೆರೆಗೆ ಐಟಿ-ಬಿಟಿ ಪಾರ್ಕ್, ಕೈಗಾರಿಕಾ ಕಾರಿಡಾರ್, ಬೈರನಪಾದ ಯೋಜನೆ ಅನುಷ್ಠಾನ, ವಿಮಾನ ನಿಲ್ದಾಣಕ್ಕೆ ಜಾಗ